ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಜೊತೆ ಒಂದಿಷ್ಟು ಮಾತುಕತೆಗೆ ಬಂದಿದ್ದೀನಿ. ಇವತ್ತಿನ ವಿಷಯ ಶಬ್ದ ಮತ್ತು ಅರ್ಥ. ನಾವೆಲ್ಲ ಈಗ ಈ ಶಬ್ದ ಮಾಲಿನ್ಯ ಜೊತೆ ಇದ್ದೀವಿ. ಎಂತೆಂಥ ಶಬ್ದಗಳ ಮಾಲಿನ್ಯ ಜೊತೆಲಿದ್ದೀವಿ ನಾವು. ಶಬ್ದಕ್ಕೂ ಮತ್ತು ಅರ್ಥಕ್ಕೂ ಇರುವ ಸಂಬಂಧ ಏನು? ಇವು ಎಂದಾದರೂ ಪರಸ್ಪರ ಅವಲಂಬಿತವಾಗ್ತಾವ ಅಥವಾ ಇವು ಒಂದೊಂದು ಅವಿನಾಭಾವ ಸಂಬಂಧವ ಅಥವಾ ಒಂದು ವಿರೋಧಾಭಾಸವ? ಹೇಗೆ ಇದು ಅನ್ನೋದನ್ನು ಒಂದಿಷ್ಟು ನನ್ನ ಅನುಭವದ ಮಟ್ಟದಲ್ಲಿ ನಾನು ಒಂದು ಸ್ವಲ್ಪ ಚಿಂತನೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಶಬ್ದಕ್ಕೆ ಸಾವಿಲ್ಲ, ಅರ್ಥಕ್ಕೆ ಸಾವಿದೆ. ಶಬ್ದ ಅದು ಅಸೀಮ, ಅದು ಅಖಂಡ. ಯಾವುದೇ ಕಾಲಘಟ್ಟದಲ್ಲಿ ತಗೊಳ್ಳಿ, ಶಬ್ದ ಯಾವತ್ತೂ ಅಸೀಮ ಆಗಿರುತ್ತೆ, ಅಖಂಡ ಆಗಿರುತ್ತೆ. ಶಬ್ದಕ್ಕೆ ಸಾವಿಲ್ಲ, ಅರ್ಥಕ್ಕೆ ಸಾವಿದೆ. ಅರ್ಥ ಅಂದರೆ ಒಂದು ಕಾಲಘಟ್ಟದಲ್ಲಿ ಹೇಳ್ಕೊಂಡಿದ್ದ ಅರ್ಥ ಮುಂದಿನ ಕಾಲಘಟ್ಟದಲ್ಲಿ ಬದಲಾವಣೆ ಆಗ್ಬೋದು. ಹಾಗಾಗಿ ಶಬ್ದಕ್ಕೂ ಮತ್ತು ಅರ್ಥಕ್ಕೂ ಅವಿನಾಭಾವ ಸಂಬಂಧ ಇದ್ದರೂ ಸಹ ತುಂಬ ವ್ಯತ್ಯಾಸಗಳಿದ್ದಾವೆ. ಅಂದರೆ ನಾವು ಇದೇ ಪದಕ್ಕೆ ಇದೇ ಅರ್ಥ ಅಂತ ಹೇಳೋಕ್ಕಾಗಲ್ಲ. ಕಾಲಘಟ್ಟದ ಬದಲಾವಣೆಯಲ್ಲಿ, ಕಾಲಘಟ್ಟದ ಅನಿವಾರ್ಯತೆಯಲ್ಲಿ, ಕಾಲಘಟ್ಟದ ಸಂಕೀರ್ಣತೆಯಲ್ಲಿ, ವರ್ತಮಾನದ ಅನುಸಂಧಾನದಲ್ಲಿ ನಾವು ನಮ್ಮ ರೂಢಿಗತ ಚಿಂತನೆಗಳನ್ನು, ರೂಢಿಗತ ಮೌಲ್ಯಗಳನ್ನು, ರೂಢಿಗತ ಸಂದಿಗ್ಧತೆಗಳನ್ನು ನಾವು ಮುರಿದುಕಟ್ಟುತ್ತಾ ಒಂದು ಹೊಸ ಅರ್ಥಕ್ಕೆ ನಾವು ಹೋಗಬೇಕಾಗುತ್ತೆ. ಹಾಗಾಗಿ ಶಬ್ದಕ್ಕೆ ಸಾವಿಲ್ಲ, ಅರ್ಥಗಳು ಯಾವ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಇಂಥ ಒಂದು ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಮುಂದೆ ಹೋಗಬೇಕಾಗಿದೆ. ಏನಂತೀರಾ?